ಕಂಡೆಯೋ ನಿನ್ನ ಮಹಾತ್ಮೆಯನ್ನು. ಪೂರ್ವದಲ್ಲಿ ಅಷ್ಟಭುಜೆಯಾಗಿದ್ದರೂ ಮಹಿಷನನ್ನು ಮಡುಹಿದೆ. ಧೂಮಾವತಿಯಾಗಿ ಧೂಮ್ರಾಕ್ಷನನ್ನೇ ಸುಟ್ಟು ಬೂದಿ ಮಾಡಿದೆ. ಮಹಾಕಾಳಿಯಾಗಿ ಚಂಡಮುಂಡರ ರಂಡವನ್ನೇ ಚೆಂಡಾಡಿದೆ. ರಕ್ತೇಶ್ವರಿಯಾಗಿ ರಕ್ತಬೀಜನ ರಕ್ತವನ್ನೇ ಹೀರಿದೆ. ಶಾಂಭವಿಯಾಗಿ ಶುಂಭ ನಿಶುಂಭರನ್ನು ವಧಿಸುವುದರ ಮೂಲಕ ಲೋಕಕ್ಕೆ ಕ್ಷೇಮವನ್ನು ತಂದುಕೊಟ್ಟಿದ್ದೇನೆ. ದೇವದೊಂದಿಗೆ ಮಲಗುತ್ತಾ ಉಂಟು ದೇವಾದಿ ದೇವತೆಗಳು ಸಂತುಷ್ಟರಾಗಿದ್ದೀರಾ. ಸ್ವರ್ಗಲೋಕ ಕೈ ಬೀಸಿ ಕರೆಯುತ್ತಾ ಇದೆ ಮಗನೇ. ಸಂಭ್ರಮದಿಂದ ರಾಜಭಾರ ಮಾಡುತ್ತಾ ಬಾ ಕಂದ. ನಿಮ್ಮ ಆಜ್ಞೆ ನಮಗೆಲ್ಲರಿಗೂ ಶಿರೋಧಾರಿ. ಅಮ್ಮ, ದಿವ್ಯ ಮಂಗಳ ಸ್ವರೂಪವನ್ನು ನಿಮ್ಮದ್ದು ಕಾಣಬೇಕೆಂಬ ತಮಕ ಭಕ್ತಾದಿಗಳಿಗೂ ನಮಗೂ ಆಯಿತು ಅಂತಾರೆ. ಯಾವ ರೀತಿಯಲ್ಲಿ ನಿಮ್ಮ ಧನುಷ್ಯನಾಮಾದ್ಯವನ್ನು ನಮಗೆಲ್ಲರಿಗೂ ನೀನು ನೀಡುವೆ ತಾಯೇ. ಭಕ್ತಾಭಿಷ್ಟ ಫಲಪ್ರದಾಯಕರು ನಾನು ಮಗನೇ. ಹೌದಮ್ಮ. ಆದರೆ ದೇವತೆಗಳ ಆಸೆ ಈಡೇರಿಸಿಕೊಡಬೇಕಾದ ನನ್ನ ಆದ್ಯ ಕರ್ತವ್ಯ. ಅಂದ ಹಾಗೆ ಈ ರೂಪದಿಂದ ಕಾಣಿಸುವುದಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ರೂಪದಿಂದ ದರ್ಶನ ಕೊಡುತ್ತೇನೆ. ಯಾವ ರೀತಿ? 28ನೇ ದ್ವಾಪರಾಯುಗದಲ್ಲಿ ಹರಿಗೆ ತಂಗಿಯಾಗಿ ಮಾಯೆ ಎನ್ನುವಂತ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಹಂಬರಪಥದಲ್ಲಿ ಕಾಣಿಸುತ್ತೇನೆ. ಮಾತ್ರವಲ್ಲದೆ ಸಮರ ಕ್ಷೇತ್ರದಿಂದ ತಲೆಮರೆಸಿಕೊಂಡಿದ್ದಾನೆ ಅರುಣ ದೈತ್ಯ. ಆತನನ್ನು ವಧಿಸುವನೇ ಕಲಿಯುಗದ ಆದಿಭಾಗದಲ್ಲಿ ಭ್ರಾಮರಿಯಾಗಿ ಕಾಣಿಸುತ್ತೇನೆ. ಆಗ ನನ್ನನ್ನು ಕಂಡು ಸಂತೋಷ ಪಡೆಯಬಹುದು ಮಕ್ಕಳೇ. ನಿಮಗೆಲ್ಲರಿಗೂ ಶುಭವಾಗಲಿ. ಲೋಕಕ್ಕೆ ಸನ್ಮಂಗಲ ಉಂಟಾಗಲಿ. ಇರಲಿ, ಜಗನ್ಮಾತೆಯನ್ನು ಸದಾ ಸ್ಮರಿಸುತ್ತಾ ದೇವಲೋಕದಲ್ಲಿ ನಾವು ಕಾಲವನ್ನು ಕಳೆಯುತ್ತಾ ಬರೋಣ. ದೇವಿ ಮಾತೆ ಎಂಬ ಪುಣ್ಯ ಕಥಾನಕವನ್ನು ಆಡುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತ ಭಕ್ತರಿಗೂ ಹಾಡಿ ಹಾಡಿದಂತ ನಿಮ್ಮೆಲ್ಲರ ಮನೋರಂಜನೆಯನ್ನು ಬಳಸಿದಂತ ಪುಣ್ಯಾತ್ಮರಾದಂತಹ ಭಾಗವತರಿಗೂ ನಟಿಸಿದಂತ ಸರ್ವ ಕಲಾವಿದರಿಗೂ ಯಕ್ಷಗಾನ ಕಲಾಪ್ರಿಯಳಾದಂತಹ ಕಡಿಯಲು ಶ್ರೀ ದುರ್ಗಪರಮೇಶ್ವರಿ ತಾಯಿ ಹಾಗೂ ಮಹಾಗಣಪತಿ ದೇವರು, ಸ್ಥಳದಲ್ಲಿ ನೆಲೆಯಾಗಿ ನಿಂತಿರುವಂತಹ ಮಾಲಿಂಗೇಶ್ವರ ಸ್ವಾಮಿ ಪರಿವಾರ ದೈವಗಳು ಎಲ್ಲರಿಗೂ ಅಷ್ಟ ಸೌಭಾಗ್ಯಗಳನ್ನೆತ್ತಿ ನಮ್ಮೆಲ್ಲರನ್ನು ಕರುಣೆಯಿಂದ ಕಾಪಾಡಿಕೊಂಡು ಬರಲಿ ಎಂಬ ಹಾಗೆ ಬೇಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಳಗೀತೆಯನ್ನು ಆಡುವುದಕ್ಕೆ ನಿಮ್ಮೆಲ್ಲರಿಂದ ಅಪ್ಪಣೆಯನ್ನು ಯಾಚಿಸುತ್ತಾ